ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸ್ನೇಹಿತರೆ ಎಲ್ಲರಿಗೂ ಇರುವಂಥ ಒಂದೇ ಒಂದು ಡೌಟು, ಸರ್ ಎಕ್ಸಾಮ್ ಡೇಟ್ ಯಾವಾಗ, ಎಕ್ಸಾಮ್ ಡೇಟ್ ಇದ್ರೂ ಕೂಡ ಸಿಟಿ ಯಾವಾಗ? ಓಕೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ನಿಮಗೆ ಏನು ಡೌಟ್ ಇದ್ರೂ ಕೂಡ SSC GD ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೋರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಜಾಯ್ನ್ ಆಗಿರಿ. ಪ್ರತಿಯೊಂದು ಏನು ನಿಮ್ಮ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರೋ ಲಿಂಕನ್ನು ಅಲ್ಲಿ ಹಾಕ್ತೀವಿ. ಸೊ ಎಕ್ಸಾಮ್ ಸಿಟಿ ಬಿಡ್ತಾರೆ, ಬಿಟ್ಟ ತಕ್ಷಣ ಲಿಂಕನ್ನು ಹಾಕ್ತೀವಿ. ಈಸಿಯಾಗಿ ನಿಮ್ಮ ಎಕ್ಸಾಮ್ ಸಿಟಿಯನ್ನು ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡ್ರಿ, ನೀವೇನಾದರೂ ಆಫ್ಲೈನ್ ಕೋಚಿಂಗ್ ಹೋಗಿಲ್ಲ, ನಾನು ಮನೇಲಿ ಕೂತ್ಕೊಂಡು ಓದ್ತಾ ಇದ್ದೀನಿ, ನಾನು ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇದ್ದೀನಿ, ರೂಮ್ ಮಾಡಿ ಓದ್ತಾ ಇದ್ದೀನಿ ಅಂತ ಅಭ್ಯರ್ಥಿ ಏನಾದರೂ ನೀವು ಆಗಿದ್ರೆ ಸೊ ನೀವು ಕೂಡ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಆಲ್ ಕರ್ನಾಟಕ ಲೈವ್ ಎಕ್ಸಾಮಿನೇಷನ್ ಇರ್ತದೆ. ನೀವು ಬೇರೆ ಬೇರೆ ಆ್ಯಪ್ ಒಳಗಡೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಒಳಗಡೆ ಮಾಕ್ ಟೆಸ್ಟ್ನ ಬರೀತೀರಿ, ಅದು ಬೇರೆ. ಇದು ಆಲ್ ಕರ್ನಾಟಕ. ನಮ್ಮ ಕರ್ನಾಟಕದ ಎಷ್ಟು ಅಭ್ಯರ್ಥಿಗಳಿದ್ದಾರೆ SSC GD ಅಪ್ಲೈ ಮಾಡಿದ್ದಾರೆ, ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲರೂ ಕೂಡ ಲೈವ್ ಎಕ್ಸಾಮನ್ನು ಬರೀತಾರೆ. ಎಲ್ಲರಿಗೂ ಕರೆಕ್ಟ್ ಬೆಳಿಗ್ಗೆ 10 ಗಂಟೆಗೆ ಲೈವ್ ಎಕ್ಸಾಮಿನೇಷನ್ ಲಿಂಕ್ ಆ್ಯಕ್ಟಿವ್ ಆಗುತ್ತೆ, 11 ಗಂಟೆ ಲಿಂಕ್ ಆಫ್ ಆಗುತ್ತೆ, ಸಬ್ಮಿಟ್ ಆಗುತ್ತೆ ಎಕ್ಸಾಮ್. ಸೊ ಇದೇ ರೀತಿ ನೀವು ಫೈನಲ್ ಎಕ್ಸಾಮ್ ಕೂಡ ಬರೀತೀರಿ. ಸೇಮ್ ಟು ಸೇಮ್ ಫೈನಲ್ ಎಕ್ಸಾಮ್ ಹೆಂಗೆ ಬರೀತೀರಿ ಅದೇ ರೀತಿ ಫೀಲಿಂಗ್ ಬರುತ್ತೆ ಈ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಕ್ಸಾಮ್. ಸರ್ ಇದು ಯಾವಾಗ ಐತ್ರಿ? ಸ್ಕ್ರೀನ್ ಕೂಡ ಕಾಣತಿತ್ತು ನಿಮಗೆ. ಇದು 8ನೇ ತಾರೀಕು ಮಾರ್ಚ್ ಇತ್ತು, ಅಂದರೆ ಈ ಬರುವಂಥ ರವಿವಾರ ಬೆಳಿಗ್ಗೆ 10 ಗಂಟೆಗೆ ಇರ್ತದೆ. ಸರ್ ಇದಕ್ಕೆ ನಾವು ಹೆಂಗೆ ಅಟೆಂಡ್ ಆಗೋದು ಅಂತಂದರೆ ಸೊ ಸ್ಕ್ರೀನ್ ನಂಬರ್ ಕಾಣತೈತೆ, ಅದಕ್ಕೆ ಸೊ ನೀವು ಅಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ಬೋದು. ಇಲ್ಲಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಅಲ್ಲಿ ಜಾಯ್ನ್ ಆಗಿರಿ. ಸೊ ಗ್ರೂಪ್ ಒಳಗೆ ಹಾಕ್ತೀವಿ, ಅರ್ಥ ಆಯ್ತಾ? ಸೊ ನಮ್ಮ ಗ್ರೂಪ್ ಒಳಗಿದ್ರೆ ನೀವು ನಮ್ಮ ಗ್ರೂಪ್ ಒಳಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ತೀವಿ. ಇಲ್ಲಪ್ಪ ಅಂತಂದರೆ ನಮ್ಮ ಟೆಲಿಗ್ರಾಮ್ದಾಗ ಹಾಕ್ತೀವಿ. ಎರಡೂ ಕಡೆ ಹಾಕಿರ್ತೀವಿ. ಸೊ ಎರಡಕ್ಕೂ ಜಾಯ್ನ್ ಆಗಿರಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಐತಿ ಡಿಸ್ಕ್ರಿಪ್ಷನ್ದಾಗ. ನಿಮ್ಮಷ್ಟು ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂದರೆ ಸೊ ನೀವು ಗ್ರೂಪಿಗೆ ಜಾಯ್ನ್ ಆಗಿರಿ. ಅಡ್ಮಿನವ್ರಿಗೆ ಮೆಸೇಜ್ ಮಾಡಿ ಕೇಳ್ಬೋದು, ಸರ್ ನನಗೆ ಪ್ರಾಕ್ಟೀಸ್ ಎಕ್ಸಾಮನ್ನು ಜಾಯ್ನ್ ಆಗಬೇಕು ಸರ್, ಹೆಂಗೆ ಜಾಯ್ನ್ ಆಗೋದು? ಸೊ ಅವರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನೀವು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಎಕ್ಸಾಮು ನೀವು ಇದೇ ರವಿವಾರ ಬೆಳಗ್ಗೆ 10 ಗಂಟೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 11 ಗಂಟೆ ಎಕ್ಸಾಮ್ ಮುಗೀತದೆ. ಮುಗಿದ ತಕ್ಷಣ ಅರ್ಧ ಗಂಟೆ ಒಳಗಡೆ ನಿಮ್ಮದು ರಿಸಲ್ಟನ್ನು ಬಿಡ್ತೀವಿ. ಓಕೆ, ರಿಸಲ್ಟ್ ಬಿಟ್ಟ ತಕ್ಷಣ ಅದರ ರ್ಯಾಂಕ್ ಕೂಡ ಕೊಡ್ತೀವಿ. ನಿಮ್ದು ಎಷ್ಟು ರ್ಯಾಂಕ್ ಐತಿ. ಈಗ ನೀವು ಆಫ್ಲೈನ್ ಎಕ್ಸಾಮ್ ಹೋದರೆ ಅಲ್ಲೇ ಒಂದು 30 ಜನ ಇದ್ರೆ 30 ಜನದಲ್ಲಿ ನಿಮ್ಮದು ಕಾಂಪಿಟೇಷನ್ ಇರ್ತದೆ. ಬಟ್ ಅದು ರಿಯಲ್ ಕಾಂಪಿಟೇಷನ್ ಅಲ್ಲ. ಕರ್ನಾಟಕ ಕಟ್ ಆಫ್ ಐತಿ. ಓಕೆ, ಕರ್ನಾಟಕ ಕಟ್ ಆಫ್ನಲ್ಲಿ. ಸೊ ಕರ್ನಾಟಕ ಅಭ್ಯರ್ಥಿಗಳ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕು. ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ. ಸೊ ಅದರ ಮತ್ತು ಕಾಸ್ಟ್ ವೈಸ್ ಕೊಡೋಕ್ಕಾಗಲ್ಲ. ಸೊ ಎಲ್ಲ ಒಂದೇ. ಓಕೆ, ಸೊ ಎಷ್ಟು ಅನ್ರಿಸರ್ವ್ ಕ್ಯಾಟಗರಿ ಟಾರ್ಗೆಟ್ ಇಡ್ರಿ, ಸೊ ಅಷ್ಟು ರೀಚ್ ಆಗ್ತೀರಿ. ಸರ್ ನಾನು SC ಇದೀನಿ ರೀ, ST ಇದೀನಿ ರೀ, ಕಡಿಮೆ ಸ್ಕೋರ್ ಬೇಕ್ರಿ, ಹಂಗಲ್ಲ. ಓಕೆ, ಸೊ ಟಾರ್ಗೆಟ್ ಹೈ ಇಡ್ರಿ. ಓಕೆ, ಸೊ ಯಾರು ಟಾಪ್ 5 ಬರ್ತಾರೆ ನೋಡೋಣ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಬನ್ರಿ ಇವಾಗ ಕಂಟೆಂಟ್ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ನೇಹಿತರೆ ನೋಡ್ರಿ, SSC GD ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗ್ತಾರೆ ರೀ? Feb 23ಗೆ ಸ್ಟಾರ್ಟ್ ಆಗಬೇಕಾಗಿರುವಂಥದ್ದು. ಫೆಬ್ರವರಿ 23ಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡಿದರು. ಪೋಸ್ಟ್ಪೋನ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮಗೊಂದು ವಿಡಿಯೋ ಮಾಡಿ ಹೇಳಿದ್ದೆ. ಸೊ 100% ಎಕ್ಸಾಮ್ SSC GD ಎಕ್ಸಾಮ್ ಮುಂದೆ ಹೋಗ್ತಾವೆ ಅಂತೇಳಿ. ಓಕೆ, ಸೊ ಇವಾಗ ಸದ್ಯಕ್ಕಿನ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಜನ 9 ತಾರೀಕು ಮಾರ್ಚ್ 9ಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನು ಕೆಲವೊಂದಿಷ್ಟು ಜನ ಮಾರ್ಚ್ 14ಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ತಿದ್ದಾರೆ. ಭಾಳ ಜನ ನೀವು ಬೇಕಾದ್ರೆ ಹಿಂದಿ ಒಳಗೆ ಒಂದಿಷ್ಟು ವಿಡಿಯೋಗಳು ನೋಡ್ರಿ, ಅಥವಾ ಯಾರಾದ್ರು ಟೀಚರ್ಸಿಗೆ ಕೇಳಿದ್ರೆ ಅಷ್ಟರಲ್ಲಿ ಹೇಳೋದಿದೆ ಮಾರ್ಚ್ 9 ಅಥವಾ ಮಾರ್ಚ್ 14. ಓಕೆ ಸರ್, ಮಾರ್ಚ್ 9ಕ್ಕೆ ಆಗೋ ಪಾಸಿಬಿಲಿಟಿ ಇದೆಯಾ? 100% ಇಲ್ಲ. ಯಾಕಂದರೆ ಇವತ್ತು ನೋಡ್ರಿ ಡೇಟ್ 3. ಓಕೆ, ಸೊ ಇವಾಗ 3 ನಿಮಗೆ ಉಳಿದಿರುವಂಥದ್ದು 9 ತಾರೀಕು ಅಂದರೆ ನಿಮಗೆ 6 ದಿನ ಉಳಿತು. 6, 9 ಅಂದರೆ ಎಷ್ಟು? 6 ದಿನ ಉಳಿತು. 3, 3. ಓಕೆ, 3 + 3 6. ಸೊ 6 ದಿನ ಉಳಿತು. ಸೊ 6 ದಿನದ ಒಳಗೆ ನಿಮ್ದು ಎಕ್ಸಾಮ್ ಸಿಟಿ ಬಿಡೋಕ್ಕಾಗುತ್ತಾ? ಆಗಲ್ಲ. ಬಿಟ್ಟರು ಕೂಡ ಈಗ ನೋಡಿರಿ, ನಿಮ್ದು ಎಕ್ಸಾಂಪಲ್ ನಿಮ್ಮದು ಊರು ಧಾರವಾಡ ಅನ್ಕೋರಿ. ಧಾರವಾಡನ ನೀವು ಓದಾದಿರಿ. ಸೊ ನಿಮ್ಮ ಎಕ್ಸಾಮ್ ಸಿಟಿ ಬೆಂಗಳೂರು ಅಂತ ಕೊಟ್ಟರು. ಸೊ ನೀವು 6 ದಿನ ಮುಂಚೆ ಬೆಂಗಳೂರದ್ದು ಕೊಟ್ಟರೆ ನೀವು ಬುಕ್ ಹೆಂಗೆ ಮಾಡ್ತೀರಿ? ಒಂದೇದು. ಓಕೆ, ಸೊ ಇದಕ್ಕೆ ರೂಲ್ಸ್ ಏನಿದೆ, 10 ದಿನ ಮುಂಚೆ ಆದರೂ ಸಿಟಿನ ಬಿಡಬೇಕು. ಸೊ ಇವಾಗ 10 ದಿನ ನಾವು ಹೋಲಿಕೆ ಮಾಡಿದರೆ 9ನೇ ತಾರೀಕು ಅಂದ್ರೆ ಎಕ್ಸಾಮ್ 100% ಆಗಲ್ಲ. ಸೊ 9ನೇ ತಾರೀಕಿನ ಮೈಂಡಲ್ಲಿ ತೆಗೆದುಬಿಡ್ರಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರ್ತೀವಿ ಸರ್ 14th ಮಾರ್ಚ್. ನೋಡಿರಿ, ಇವತ್ತು 3ನೇ ತಾರೀಕು, ನಾಳೆ 4. ಓಕೆ, ನಾಳೆ ರಾತ್ರಿವರೆಗೂ ಕೂಡ ಸಿಟಿ ಎಕ್ಸಾಮಿನೇಷನ್ ಅಂದ್ರೂ ಬಿಟ್ಟರೆ 100% ನಿಮ್ಮದು ಎಕ್ಸಾಮ್ 14 ತಾರೀಕಿಗೆ ಸ್ಟಾರ್ಟ್ ಆಗ್ತಾವೆ. ಸೊ ಅದೂ ಕ್ಯಾನ್ಸಲ್ ಆಗೋ ಚಾನ್ಸಸ್ ಭಾಳ ಹೈ ಲೆವೆಲ್ ಐತಿ. ಯಾಕಂದರೆ ಫಸ್ಟ್ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸನ್ನು ಬಿಡಬೇಕು. ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ಅಪ್ಲಿಕೇಶನ್ ಸ್ಟೇಟಸ್ ಗೊತ್ತಿಲ್ಲ, ಏನು ಮಿಸ್ಟೇಕ್ ಮಾಡಿದಿರಿ, ಏನು ರಿಜೆಕ್ಟ್ ಆಗಿತ್ತು, ಎಕ್ಸೆಪ್ಟ್ ಆಗಿತ್ತು. ಸೊ ಇದು ಕಡೆ ಹುಡುಗರಿಗೆ ಗೊತ್ತಿಲ್ಲ. ಸೊ ಒಮ್ಮೆ ಡೈರೆಕ್ಟ್ ಎಕ್ಸಾಮ್ ಸಿಟಿ ಕೂಡ ಬಿಡಲ್ಲ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಬಿಡ್ತಾರೆ. ಅಪ್ಲಿಕೇಶನ್ ಸ್ಟೇಟಸ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಡೈರೆಕ್ಟ್ ಲಿಂಕ್ ಹಾಕ್ತೀವಿ. ಸೊ ನೀವು ಯಾವುದೇ ರೀತಿ ಅಂತ ವೆಬ್ಸೈಟ್ ಹೋಗಿ ವಿಸಿಟ್ ಮಾಡಿ. ಸೊ ಅಲ್ಲಿ ಸರ್ವರ್ ಬಿಸಿ ಬರುತ್ತೆ, ಸರ್ವರ್ ಡೌನ್ ಬರುತ್ತೆ. ಓಕೆ, ಸೊ ಡೌನ್ ಆದಾಗ ಸೊ ನೀವು ಚೆಕ್ ಮಾಡ್ತಾ ಹೋದರೆ ನಿಮಗೆ ತುಂಬ ಲೇಟ್ ಆಗುತ್ತೆ. ಸೊ ಹಂಗೇನೂ ಆಗಲ್ಲ. ಸೊ ಡೈರೆಕ್ಟ್ ಲಿಂಕ್ ಹಾಕ್ತೀವಿ. ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಯಾವಾಗ ಎಕ್ಸಾಮ್ ಸಿಟಿ ಬಿಡ್ತಾರೋ ಸೊ ಲಿಂಕ್ ಆ್ಯಕ್ಟಿವ್ ಆದ ತಕ್ಷಣ ಗ್ರೂಪ್ ಒಳಗೆ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, 100% ಯೂಸ್ಫುಲ್ ಆಗುತ್ತೆ.
ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ನಮ್ಮ ಟೆಲಿಗ್ರಾಮ್ದ ಮತ್ತು ವಾಟ್ಸಪ್ ಗ್ರೂಪ್ದು. ಓಕೆ. ಆ್ಯಂಡ್ ನೀವೇನಾದರೂ SSC GDಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದ, ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದು, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ, ಸೊ PDF ನೋಟ್ಸ್ ಇರ್ತವೆ, ಬುಕ್ ಇರೋಂಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕ್ವಶನ್ಸ್ ಇರ್ತವೆ, ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಆ್ಯಂಡ್ ಇವಾಗ ಸರ್ ಫೈನಲ್ ಆಗಿ ಎಕ್ಸಾಮ್ ಡೇಟ್ ಯಾವಾಗ? ಸ್ನೇಹಿತರೆ ನೋಡಿರಿ, ಮಾರ್ಚ್, ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮಾರ್ಚ್ 9 ಅಂತೂ ಆಗಲ್ಲ, 100% ಆಗಲ್ಲ. ಸೊ ತೆಲೆನ್ ತೆಗೆದುಬಿಡ್ರಿ. ಇನ್ನು 6 ದಿನ ಐತೆ, 6 ದಿನದ ಏನೂ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಸೊ ಮಾರ್ಚ್ 14 ಆಗುತ್ತಾ. ಮಾರ್ಚ್ 14 ಆದ್ರವರು ಇವತ್ತು ಸಂಜೆವರೆಗೂ ಕೂಡ ಅಪ್ಲಿಕೇಶನ್ ಸ್ಟೇಟಸ್ ಬಿಡಬೇಕು. ಇವತ್ತು 3 ತಾರೀಕು. ಸೊ ಇವತ್ತು ಸಂಜೆವರೆಗೂ ಕೂಡ ಅಪ್ಲಿಕೇಶನ್ ಸ್ಟೇಟಸ್ ಬಿಟ್ಟರೆ ನಾಳೆ ಅವರು ಸಿಟಿಯನ್ನು ಬಿಡ್ತಾರೆ. ಓಕೆ. ನಾಳೆ ಅಪ್ಲಿಕೇಶನ್ ಸ್ಟೇಟಸ್ ಬಿಟ್ಟರೆ ಸೊ ನಿಮ್ದು 14 ತಾರೀಕು ಆಗಲ್ಲ. ಅರ್ಥ ಆಯ್ತಾ? ಕರೆಕ್ಟ್ ನಿಮ್ಗೊಂದು ಪ್ರಾಪರ್ ಅರ್ಥ ಆಯ್ತದ ಅನ್ಕೋತೀನಿ. ಓಕೆ. ನೋಡಿರಿ, ಇವಾಗ ಎಕ್ಸಾಮ್ ಸಿಟಿ ಬಿಟ್ಟು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ ಮಿನಿಮಮ್ 10 ಡೇಸ್ ಆದರೂ ಇರಬೇಕು. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಸಿಟಿಗೂ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ಗೂ ಮಿನಿಮಮ್ 1 ವಾರದ ಇರ್ತಿತ್ತು ಇಲ್ಲಿ ತನಕ. ಓಕೆ. ಇವಾಗ ಅಷ್ಟು ಮೀರಿದ್ರು, ಸೊ ಇನ್ನೂ ಅರ್ಜೆಂಟಲ್ಲಿ ಮಾಡಿದ್ರು ಕೂಡ, ಸೊ ಇವತ್ತು ಸಂಜೆವರೆಗೂ ಕೂಡ ನಿಮಗೆ ಏನಾದರೂ ಅಪ್ಲಿಕೇಶನ್ ಬಿಟ್ಟರೆ, ಸ್ಟೇಟಸ್ ಬಿಟ್ಟರೆ ನಾಳೆ ಸಿಟಿ ಬಿಡ್ತಾರೆ. ನಾಳೆ ಸಿಟಿ ಬಿಟ್ಟರೆ ಸೊ ನಿಮ್ಮ ಎಕ್ಸಾಮ್ ಆಗ್ತಾವೆ 14 ತಾರೀಕು. ಈ ಸರ್ 2 ತಿಂಗಳು 3 ಹೋಗೋದು, 3 ತಿಂಗಳು 3 ಹೋಗೋದು, ಹಂಗೆ ತೆಲೆನ್ ತೆಗೆದು ಬಿಡ್ರಿ. ಅರ್ಥ ಆಯ್ತಾ? ಸೊ ಆದಷ್ಟು ಬೇಗನೆ ಮಾಡ್ತಾರೆ. ಅವರಿಗೆ ಜವಾಬ್ದಾರಿ ಇರ್ತದೆ, ಅವ್ರಿಗೆ ಫೋರ್ಸ್ ಇರ್ತದೆ ಮ್ಯಾಗಿಂದ. ಓಕೆ. ಸೊ ಎಕ್ಸಾಮ್ ಬೇಗ ಮುಗಿಸ್ಬೇಕಂತೇಳಿ. ಯಾಕಂದ್ರೆ ಎಕ್ಸಾಮ್ ಇನ್ನೂ ಫಸ್ಟ್ ಸ್ಟೇಜ್ ಐತಿದ್ದು, ಎಕ್ಸಾಮ್ ಫಸ್ಟ್ ಸ್ಟೇಜ್ ಇದು. ಇನ್ನು ಫಿಸಿಕಲ್ ಎಕ್ಸಾಮ್ ಆಗ್ಬೇಕು, ಎಕ್ಸಾಮ್ ರಿಸಲ್ಟ್ ಬರ್ಬೇಕು, ಕೀ ಆನ್ಸರ್ ಬರ್ಬೇಕು, ಆಮೇಲೆ ಫಿಸಿಕಲ್ ಆಗ್ಬೇಕು, PET PST ಆಗ್ಬೇಕು, ಆಮೇಲೆ ಮೆಡಿಕಲ್ ಆಗ್ಬೇಕು, ಆಮೇಲೆ DV ಆಗ್ಬೇಕು, ಆಮೇಲೆ ಜಾಯ್ನಿಂಗ್. ಸೊ ಇದೆಲ್ಲ ಆಗ್ಲಿಕ್ಕೆ ಪ್ರೊಸೆಸ್ ಮಿನಿಮಮ್ 4-5 ತಿಂಗಳಾದ್ರೂ ಬೇಕಲ್ಲ. ಸೊ ಅಷ್ಟರೊಳಗೆ ಇನ್ನೂ ಹೊಸ SSC GD ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಈ ಬಾರಿ ಯಾರೆಲ್ಲ ಓದ್ತಾ ಇದ್ರಿ ಸೀರಿಯಸ್ ಆಗಿ ಹೇಳ್ತೀನಿ, ಚಾನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹೋದ್ರಿ. ಯಾಕಂದರೆ ಮುಂದಿನ ಸಲ ಹೆವಿ ಕಾಂಪಿಟೇಷನ್ ಆಗುತ್ತೆ. ಹಾವೇರಿ ರ್ಯಾಲಿದು ಹೊರಗೆ ಬರ್ತಾರೆ, ಅಗ್ನಿವೀರ ಅವ್ರಿಗೆ 50% ರಿಸರ್ವೇಷನ್ ಐತಿ. ಸೊ ನೋಡಿರಿ, ನೀವೇನು ಮಾಡ್ತೀರಿ, ಇವಾಗ ನಿಮಗೆ ಬಿಟ್ಟಿರೋಂಥದ್ದು ಮುಂದಿನ ಸಲ ಈ ಚಾನ್ಸ್ ಕೂಡ ನಿಮ್ಗೆ ಹೋಗ್ತದೆ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು SSC GD GK ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಕ್ರೀನ್ ಕಾಣತೈತಿ. ಇವತ್ತು ಬೆಳಿಗ್ಗೆನೂ ಕೂಡ ಕ್ಲಾಸ್ ಆಗೈತಿ. 7 ಗಂಟೆಯಿಂದ ಬೆಳಿಗ್ಗೆ 7ರಿಂದ 8ರವರೆಗೂ ಕೂಡ ಕ್ಲಾಸ್ ಇರ್ತದೆ. ಸೊ ಪ್ರತಿದಿನ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಜಾಯ್ನ್ ಆಗಿಬಿಟ್ರೆ ನಾನು ಲಿಂಕ್ ಹಾಕ್ತಿರ್ತೀನಿ. ಡೈಲಿ ಕ್ಲಾಸ್ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಾಸ್ ಒಳಗೆ ರಿವಿಷನ್ ಮಾಡ್ತೀನಿ. ಲೈವ್ ಕ್ಲಾಸ್ ಇರ್ತದೆ, ಪ್ರತಿದಿನ 7 ಗಂಟೆಗೆ ಇರ್ತದೆ ಬೆಳಿಗ್ಗೆ. ಓಕೆ. ಕ್ಲಾಸ್ ಮುಗಿದ ತಕ್ಷಣ PDF ಕೂಡ ಕೊಡ್ತೀವಿ. ಆ್ಯಂಡ್ ಮಾಕ್ ಟೆಸ್ಟು ಮರಿದೇ ಜಾಯ್ನ್ ಆಗಿರಿ. ಸೊ ಇದೇನು ಕ್ಲಾಸ್ ಇದಾವಲ್ಲ, ಸೀರೀಸು ಕ್ಲಾಸು ರಿವಿಷನ್ 100% ನಿಮ್ಮ ಎಕ್ಸಾಮ್ ಯೂಸ್ಫುಲ್ ಆಗ್ತದೆ. ಓಕೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.